ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಶಾಗ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಳೆದಟ್ಟಿ ಅರಣ್ಯದಲ್ಲಿ ಮರಿಯಮಂಗಲ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಶೂಟೌಟ್ ನಡೆದಿದೆ. ಪ್ರಾಣಿಗಳ ಬೇಟೆಗೆ ಬಂದಿದ್ದಾರೆ ಎಂದು ಅರಣ್ಯಾಧಿಕಾರಿಗಳು ನಡೆಸಿದ ಗುಂಡಿನ ದಾಳಿಗೆ 3 ಬಲಿಯಾಗಿದ್ದಾರೆ. ಈ 3 ಎನ್ಕೌಂಟರ್ ಕಿಚ್ಚಿಗೆ ಚಾಮರಾಜನಗರದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಶಾಗ್ಯ ವ್ಯಾಪ್ತಿಯ ದಟ್ಟ ಅರಣ್ಯದಲ್ಲಿ ಕಾಡಿಗೆ ನುಗ್ಗಿ ಬೇಟೆಗಾರರು ಕಾಡು ಪ್ರಾಣಿಯನ್ನು ಬೇಟೆಯಾಡಿ ಅದರ ಮಾಂಸವನ್ನು ಬೇರ್ಪಡಿಸುತ್ತಿದ್ದರು ಎಂದು ಆರೋಪಿಸಲಾಗಿದೆ. ಗಸ್ತಿನಲ್ಲಿದ್ದ ಕಾವೇರಿ ವನ್ಯಜೀವಿ ಧಾಮದ ಅರಣ್ಯ ಸಿಬ್ಬಂದಿ ಬಂದಾಗ ಘಟನೆ ಬೆಳಕಿಗೆ ಬಂದಿದೆ ಎಂದು ಹೇಳಲಾಗಿದೆ. ತಕ್ಷಣವೇ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಶರಣಾಗುವಂತೆ ಸಿಬ್ಬಂದಿ ಸೂಚಿಸಿದ್ದಾರೆ. ಆದರೆ ಆ 3 ಅರಣ್ಯ ಸಿಬ್ಬಂದಿ ಮೇಲೆಯೇ ಗುಂಡಿನ ದಾಳಿ ನಡೆಸಿದ್ದಾರೆ. ಈ ವೇಳೆ ಅರಣ್ಯ ಸಿಬ್ಬಂದಿ ಆತ್ಮರಕ್ಷಣೆಗಾಗಿ ನಡೆಸಿದ ಎನ್ಕೌಂಟರ್ನಲ್ಲಿ 3 ಸ್ಥಳದಲ್ಲೇ ಬಲಿಯಾಗಿದ್ದಾರೆ. ಮೃತ 3ರನ್ನು ಹನೂರು ತಾಲೂಕಿನ ತೋಮಿಯಾರ್ ಪಾಳ್ಯದ ಕುಮಾರ್, ಅಂಥೋಣಿ ಸ್ವಾಮಿ ಹಾಗೂ ಪೀಟರ್ ಎಂದು ಗುರುತಿಸಲಾಗಿದೆ. ಎನ್ಕೌಂಟರ್ ಸುದ್ದಿ ತಿಳಿಸಿದ್ದಂತೆ ಆಕ್ರೋಶಗೊಂಡ ಮೃತರ ಸಂಬಂಧಿಕರು ಹಾಗೂ ಗ್ರಾಮಸ್ಥರು ಹನೂರು ತಾಲೂಕಿನ ಶಾಗ್ಯ ಡಿಆರ್ಎಫ್ಒ ಕಚೇರಿಗೆ ನುಗ್ಗಿ ಅಲ್ಲಿದ್ದ ವಸ್ತುಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ದನ ಮೇಯಿಸಲು ಹೋಗಿದ್ದಾರೆ, ಪ್ರಾಣಿಗಳನ್ನು ಬೇಟೆ ಮಾಡಿದ್ದಾರೆ ಎಂಬುದಕ್ಕೆ ಯಾವ ಸಾಕ್ಷಿ ಇದೆ? ಅವರು ಕೃಷಿಕರು. ಒಂದು ವೇಳೆ ಬೇಟೆ ಮಾಡಲು ಹೋಗಿದ್ರೆ ಅವರನ್ನು ಬಂಧಿಸಬೇಕಿತ್ತು, ಶೂಟ್ ಯಾಕೆ ಮಾಡಬೇಕಿತ್ತು? ತರಬೇತಿಯಲ್ಲಿರುವ ಗಾರ್ಡ್ಗಳು ಈ ಕೆಲಸ ಮಾಡಿದ್ದಾರೆ. ನಾವು ಅವರನ್ನ ಕುಟುಂಬದವರಂತೆ ನೋಡ್ತೇವೆ. ಈ ಬಗ್ಗೆ ತನಿಖೆ ಆಗಬೇಕು ಅಂತ ಕುಟುಂಬಸ್ಥರು ರೊಚ್ಚಿಗೆದ್ದಿದ್ದಾರೆ. ಆದ್ರೆ ಮೃತರ ಕುಟುಂಬದ ಆರೋಪಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಮಾಂಸ ಸಾಗಣೆ ಮಾಡ್ತಿದ್ದರು ಎಂಬ ವಿಡಿಯೋ ವೈರಲ್ ಆಗ್ತಿದ್ದು, ಅರಣ್ಯ ಭಾಗದಲ್ಲಿ ಬ್ಯಾಗ್ಗಳು ಬಿದ್ದಿರೋದು ಪತ್ತೆ ಆಗಿದೆ. 4 ಜನರು ದನ ಕಾಯಲು ಹೋಗಿದ್ರು. ಅರಣ್ಯ ಸಿಬ್ಬಂದಿ ಅವರ ಮೇಲೆ ಫೈರಿಂಗ್ ಮಾಡಿದ್ದಾರೆಂದು ದೂರು ಕೊಟ್ಟಿದ್ದಾರೆ. 4 ಬೇಟೆಯಾಡಲು ಅರಣ್ಯಕ್ಕೆ ಬಂದಿದ್ದಾರೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಬೇಟೆಗೆ ಬಂದವರು ಅರಣ್ಯ ಸಿಬ್ಬಂದಿ ಮೇಲೆಯೇ ಫೈರಿಂಗ್ ಮಾಡಿದ್ದಾರೆ. ಅದಕ್ಕೆ ನಾವು ಆತ್ಮರಕ್ಷಣೆಗಾಗಿ ಫೈರಿಂಗ್ ಮಾಡಿದ್ವಿ. ಸತ್ಯಾಸತ್ಯತೆ ಹೊರತರುವ ಕೆಲಸವಾಗುತ್ತೆ. ನಾಡ ಬಂದೂಕು ಕೂಡ ಅರಣ್ಯ ಸಿಬ್ಬಂದಿ ವಶಪಡಿಸಿಕೊಂಡಿದ್ದಾರೆ. 2 ಬ್ಯಾಗ್ ಮಾಂಸ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಆದ್ರೆ ಈ ಘಟನೆ ನಂತರ ಚಾಮರಾಜನಗರ ಜಿಲ್ಲೆ ಉದ್ವಿಗ್ನಗೊಂಡಿದೆ. ಅರಣ್ಯ ಸಿಬ್ಬಂದಿ ವಿರುದ್ಧ ಮೃತರ ಸಂಬಂಧಿಕರು ಆಕ್ರೋಶಗೊಂಡಿದ್ದಾರೆ. ಸದ್ಯ ಎನ್ಕೌಂಟರ್ ನಡೆಸಿದ ಸಿಬ್ಬಂದಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಅವ್ರು ಫಾರೆಸ್ಟ್ ಹೋಗಿದ್ರ ಅಂತ ಅವ್ರು ಹೇಳ್ತಾರೆ. ಅವ್ರು ಹೋಗ್ಬಿಟ್ರು. ಮಲಗಿರುವಾಗ ಯಾಕೆ ಆತರ ಶೂಟ್ ಮಾಡ್ಬೇಕು? ತಪ್ಪಾಗಿದ್ರೆ ಕರ್ಕೊಂಡ್ ಬರ್ಬೇಕು ತಾನೆ ಸ್ಟೇಷನ್ಗೆ. ಯಾಕೆ ಆತರ ಶೂಟ್ ಮಾಡಕ್ಕೆ ಯಾರು ಅವ್ರಿಗೆ ರೂಲ್ಸ್ ಕೊಟ್ಟಿದ್ದು, ರೈಸ್ ಕೊಟ್ಟಿದ್ದು? ಕಾನೂನು ಏನಿದೆ ಅವ್ರಿಗೆ? ಕಾನೂನು ಹಂಗೆ ಶೂಟ್ ಮಾಡಿದ್ರು ಏನಾದ್ರು ತಪ್ಪಾಗಿ ಕಾಲಿಂದ ಕೆಳಗಡೆ ಶೂಟ್ ಮಾಡ್ಬೇಕು. ಅವರು ಯಾರು ಆತರ ಶೂಟ್ ಮಾಡಕ್ ಹೇಳಿದ್ದು? ನಮ್ಮ ಮಕ್ಳು ಸಾಯಿಸ ಬಿಟ್ರಲ್ಲ. ನಮ್ಮ ಮಕ್ಳಿಗೆ ಅಪ್ಪ ಅಂತ ಕೇಳ್ತಾರಲ್ಲ, ಯಾರು ಕರ್ಕೊಂಡ್ ಬರ್ತಾರೆ? ಇವಾಗ ನಾವು ನಮ್ಗೆ ಗಂಡನ ಹಂಗೆ ಕರ್ಕೊಂಡ್ ಬರ್ಬೇಕು, ಹೆಂಗಿದ್ರು ಹಂಗೆ ಕರ್ಕೊಂಡ್ ಬರ್ಬೇಕು. ಅವ್ರು ಆತರ ತಪ್ಪೇ ಮಾಡಿದ್ರು, ಗಾಡಿಗೆ ಹೋಗಿದ್ರು ಸರಿ, ಮಲಗಿದ್ರು ಯಾಕೆ ಶೂಟ್ ಮಾಡ್ಬೇಕು? ಏನ್ ಮಾಡ್ಬಿಟ್ರು ಅವರು? ಹೋಗಿದ್ರ ನನಗೆ ಗೊತ್ತಿಲ್ಲ. ನಾನು ಊರ್ಗ್ ಹೋಗಿದ್ದು ಅವ್ರು ಹೇಳ್ತಾರೆ ಕಾಡಿಗೆ ಬಂದಿಂದ ಕಾಡದೇ ಇದ್ರೆ ಪರವಾಗಿಲ್ಲ, ತಪ್ಪು ಕರ್ಕೊಂಡ್ ಬರ್ಬೇಕಾರೆ ಸ್ಟೇಷನ್ಗೆ. ನಾವ್ ಏನ್ ಬೇಕಾದ್ರೆ ಮಾತಾಡ್ತೀವಿ. ತಪ್ಪಾಗಿದ್ರೆ ತಪ್ಪು ಶಿಕ್ಷೆ ಏನಾದ್ರು ಕೊಡಿ. ಯಾಕೆ 2 ಹೆಣ್ಮಕ್ಳು ಅವರೇ ಸಂಪಾದನೆ ಮಾಡ್ಕೊಂಡು ನಾವೆಲ್ಲ ಕುಟುಂಬದಲ್ಲಿ ಇದ್ದಿದ್ದು. 2 ಹೆಣ್ಮಕ್ಳು. ನನ್ನ ಹೆಸರು ಗೋಮಿನ್ ಅಂತ. ಇವಾಗ ಅವ್ನು ಬರ್ಬೇಕು, ಯಾವ ಶೂಟ್ ಬರ್ಬೇಕು, ನಾನು ಕೇಳ್ಬೇಕು. ಏನೇನು ಎಲ್ಲ ಕೇಳ್ತೀನಿ. ಮಕ್ಕಳು ಏನ್ ಮಾಡಮ್ಮ? ಅವ್ರ ಹೆಂಡತಿ ಏನ್ ಮಾಡಮ್ಮ? ಹೆಂಡತಿ ಕಾನೂನು ಕೊಡ್ತೀರಾ? ಅವ್ರ ಹೆಂಡತಿಗೆ ಬೆಲೆ ಕೊಡ್ತೀರಾ? ಅವ್ರ ಹೆಂಡತಿಗೆ ನೀವು ಬೆಲೆ ಕೊಡ್ತೀರಾ? ನಾವು ಹೋರಾಟ ಮಾಡ್ತೀವಲ್ಲ, ನಾವು ತಪ್ಪಿದ್ದೀವಲ್ಲ, ಬಸ್ ಇಂದು ಬೆಳಿಗ್ಗೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಹನೂರು ರೇಂಜ್ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಒಂದು ಕರಡಿಕಲ್ ಒಡ್ಡು ಅಂತ ಆ ಜಾಗದಲ್ಲಿ ಫಾರೆಸ್ಟ್ ಏನು ರೇಂಜರ್ಸ್ ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ, ಅವರುಗಳು ಕಾಡಿಗೆ ಬಂದಂತಹ 4 ಜನ
ಅವ್ರ ಮೇಲೆ ಫೈರಿಂಗ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಬರ್ತದೆ. ಫೈರಿಂಗ್ ಮಾಡಿ ಅದರಲ್ಲಿ 3 ಜನ ಮರಣ ಹೊಂದಿರ್ತಾರೆ, ಡೆತ್ ಆಗಿರುತ್ತೆ. ಸೊ ಒಬ್ಬರು ಇಂಜುರಿಯಾಗಿ ಅಲ್ಲಿಂದ ಹೋಗಿರ್ತಾರೆ. ನಂತರ ಆ 3 ಜನ ಡೆತ್ ಆಗಿರೋರು ಸಹ ತಕ್ಷಣ ಅವರು ಇನ್ನು ಜೀವ ಇದ್ದರೆ ಉಳಿಸ್ಬೋದು ಅಂತ ಹೇಳ್ಕೊಂಡು ಫಾರೆಸ್ಟ್ನವರು ಕೊಳ್ಳೇಗಾಲ ಆಸ್ಪತ್ರೆಗೆ ಕರ್ಕೊಂಡು ಬಂದಿರ್ತಾರೆ ಅರ್ಲಿ ಮಾರ್ನಿಂಗು. ಅವ್ರು ಹೇಳೋ ಪ್ರಕಾರ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ಈ ಘಟನೆ ಆಗಿರ್ಬೋದು. ಸೊ ಅದರಲ್ಲಿ ಏನು ಮರಣ ಹೊಂದಿದ್ದಾರೆ ಡೆತ್ ಆಗಿರುವಂಥವ್ರು 3 ಜನ, ಆಂಟೋನಿ ಸ್ವಾಮಿ ಅಂತ 50 ವರ್ಷ, ಮತ್ತು ಜಾನ್ ರೋಸ್ ಪೀಟರ್ ಅಂತ 42 ವರ್ಷ, ಮತ್ತು ಕುಮಾರ್ ಸವರಿಯಪ್ಪನ್ ಅಂತ ಅವರು 35 ವರ್ಷದವರು, ಮತ್ತು ಇಂಜೂರ್ಡ್ ಹೆಸರು ಮಹಿಮಾ ದಾಸ್ ಅಂತ ಸುಮಾರು 44 ವರ್ಷ. ಅವರು ಅಲ್ಲೇ ಹತ್ತಿರದ ತೊಮಾಯರ್ಪಾಳ್ಯ ಮತ್ತು ಮರಿಯಮಂಗಲ ಅಂತ ಊರಿನವರು. ಅದರ ನಂತರ ಇದನ್ನು ಹೆಚ್ಚಿನ ಅದಕ್ಕೆ ಏನು ಮರಣೋತ್ತರ ಪರೀಕ್ಷೆಗೆ ಅಂತ ಹೇಳ್ಬಿಟ್ಟು ನಾವು ಆ ಮೃತದೇಹಗಳೇನಿದ್ದು 3 ಇದನ್ನು ನಾವು ಮೈಸೂರಿನ ಕೇರ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸಲಾಗಿರ್ತದೆ. ಅದಾದಮೇಲೆ ರಿಲೇಟಿವ್ಸು ಶ್ರೀಮತಿ ಮೇರಿ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ನ ಕೊಡ್ತಾರೆ. ಅವರ ವರ್ಷನ್ ಪ್ರಕಾರ ಈ 4 ಜನ ದನ ಏನು ಮಿಸ್ಸಿಂಗ್ ಆಗಿರ್ತದೆ, ಬಂದಿರೋದಿಲ್ಲ, ಅದನ್ನು ಹುಡುಕೊಳ್ಳಿಕ್ಕೆ ಫಾರೆಸ್ಟ್ಗೆ ಹೋದಾಗ ಅಲ್ಲೆಲ್ಲ ರೆಸ್ಟ್ ಮಾಡಬೇಕಾದ್ರೆ ಫಾರೆಸ್ಟ್ನವರು ಫೈರಿಂಗ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅವರು ಕಂಪ್ಲೇಂಟ್ನ ಕೊಟ್ಟಿದ್ದು. ಅದರ ಪ್ರಕಾರ ಒಂದು FIRನ ದಾಖಲಿಸ್ಕೊಂಡು ಮರ್ಡರ್ ಪ್ರಕರಣ ದಾಖಲಿಸ್ಕೊಂಡು ತನಿಖೆಯನ್ನು ಶುರು ಮಾಡಲಾಗಿದೆ. ಆದರೆ ಫಾರೆಸ್ಟ್ ಅಧಿಕಾರಿಗಳ ವರ್ಷನ್ ಪ್ರಕಾರ ಅಲ್ಲಿ ಅದನ್ನು ಹೋಗಿ ಇನ್ನೂ ಡೀಟೇಲಾಗಿ ನೋಡಬೇಕಾಗಿದೆ. ಅವರ ವರ್ಷನ್ ಪ್ರಕಾರ ಇವರು ಕೋಚಿಂಗ್ ಮಾಡೋಕ್ಕೆ ಬಂದಿದ್ದರು. ಸೊ ಅಲ್ಲಿ ಮಾಂಸ ಸಹ ಇತ್ತು. ಅವ್ರನ್ನ ತಡೆದು ತಡೆದು ಅದನ್ನ ಮಾತಾಡ್ಸ್ಲಿಕ್ಕೆ ಸಂದರ್ಭದಲ್ಲಿ ಅವ್ರನ್ನ ಮೇಲೆ ಫೈರಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಫೈರಿಂಗ್ ಮಾಡಿದ್ದೀವಿ ಅಂತ ಫಾರೆಸ್ಟ್ ಅಧಿಕಾರಿಗಳು ಅವರ ವರ್ಷನ್ನ ಹೇಳಿದ್ದಾರೆ. ಸೊ ಈಗೇನು ಪ್ರಕರಣ ದಾಖಲಾಗಿದೆ ಇದನ್ನು ಕೂಲಂಕುಷವಾಗಿ ತನಿಖೆಗೆ 2 ವರ್ಷ ಇರೋದ್ರಿಂದ ಕೂಲಂಕುಷವಾಗಿ ತನಿಖೆ ಮಾಡಿ ಇದನ್ನು ಒಂದು ಏನು ಎವಿಡೆನ್ಸ್ ಇದೆ 2 ಕಡೆಯಿಂದ ಹೇಳೋ ಪ್ರಕಾರ ಅವರ ಕಂಪ್ಲೇಂಟ್ ಪ್ರಕಾರ ಅದನ್ನು ಕರೆಕ್ಟಾಗಿ ತನಿಖೆ ಮಾಡಿಬಿಟ್ಟು ಅದನ್ನು ಏನು ಸತ್ಯಾಸತ್ಯತೆ ಇದನ್ನು ಅದನ್ನು ಹೊರಗಡೆ ತರಲಿಕ್ಕೆ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತೇವೆ. ಸರ್, ಅವರು ಫೈರಿಂಗ್ ಪ್ರಯತ್ನನ ಅಥವಾ ಫೈರಿಂಗ್ ಆಗಿದೆಯಾ ಸರ್ ಆ ಕಡೆಯಿಂದ? ಯಾವ ಕಡೆಯಿಂದ? ಒಂದು ಅಧಿಕಾರಿ, ಒಬ್ರು ಹಿರಿಯ ಅಧಿಕಾರಿಯಲ್ಲಿ ಫೈರಿಂಗ್ ಆಗಿದೆ ಅನ್ನೋ ಥರ ಹೇಳಿದ್ರು. ಹಾಗಾಗಿ ನಾವು ಅದನ್ನ ಕೂಲಂಕುಷವಾಗಿ ಅಲ್ಲಿ ಹೋಗಿ ತನಿಖೆ ಮಾಡೋ ತನಕ ನಾವು ಕರೆಕ್ಟಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ವೆಪನ್ಸ್ ಅವ್ರ ಹತ್ರ 2 DBBL ವೆಪನ್ಸ್ ಇತ್ತು. ಅದನ್ನು ಸಹ ಫಾರೆಸ್ಟ್ ಅವ್ರನ್ನೇ ವಶಪಡಿಸ್ಕೊಂಡು ಅವ್ರ ವಶದಲ್ಲಿದೆ. ಸ್ವಲ್ಪ ಮಾಂಸ ಸಿಕ್ಕಿದೆ ಅಂತ ಹೇಳಿದ್ರು, 1-2 ಚೀಲದಲ್ಲಿ. ಯಾವ್ದು ಪ್ರಾಣಿದು ಅಂತ ನಾವು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಅದನ್ನ ಇನ್ನು ಸ್ವಲ್ಪ ಚೆಕ್ ಮಾಡಿ ಹೇಳ್ತೀವಿ. ಪ್ರಕರಣ ಇದ್ರೆ ಚೆಕ್ ಮಾಡಿ. ಇವ್ರ ಮೇಲೆ ಏನು ರಿಲೇಟಿವ್ಸ್ ಕೊಟ್ಟಿದ್ದಾರೆ, ಯಾರು ವಿಕ್ಟಿಮ್ಸ್ ಇದ್ದಾರೆ, ಡಿಸೀಸ್ಡ್ ಯಾರು ಇದ್ದಾರೆ, ಅವರ ರಿಲೇಟಿವ್ಸ್ ಕೊಟ್ಟಿರುವಂಥ ಪ್ರಕರಣ ಮರ್ಡರ್ ಪ್ರಕರಣ ದಾಖಲಾಗಿದೆ. ಅವರು ಏನು ಅರಣ್ಯಾಧಿಕಾರಿಗಳು ದೂರು ಕೊಟ್ಟಿದ್ದಾರೆ ಸರ್? ಇಲ್ಲ, ಅರಣ್ಯಾಧಿಕಾರಿಗಳು ನಮ್ಮ ಹತ್ರ ದೂರ ಏನು ಕೊಟ್ಟಿಲ್ಲ. ಅವರು ಏನಾದರೂ ಪ್ರಕರಣ ಅವ್ರಿಗೂ ಸಹ ಪವರ್ಸ್ ಇರ್ತದೆ ಪ್ರಕರಣ ದಾಖಲಿಸಿಕೆ ಮಾಡಿರುವುದನ್ನು. ಬಟ್ ಇಲ್ಲಿ ದೂರ ಅವ್ರಿಗೆ ಕೊಟ್ಟಿಲ್ಲ. ಯಾರೆಲ್ಲ ಹೋಗಿದ್ರು ಅರಣ್ಯಕ್ಕೆ? ಅರಣ್ಯಾಧಿಕಾರಿ ಇಲ್ಲ, ಅದ್ರ ಬಗ್ಗೆ ನಾವು ಡೀಟೇಲ್ಸ್ ತಗೋಬೇಕಾಗಿದೆ. ಇನ್ನು ಹ್ಯಾಂಡ್ ಓವರ್ ಮಾಡಿಲ್ಲ. ಅವರು ಫ್ಯಾಮಿಲಿಯವರು ಅವ್ರಿಗೆ ಬೇಕಿರೋದು ಡಿಸ್ಕಸ್ ಮಾಡಿಕೊಂಡು ಕಂಪ್ಲೇಂಟ್ ಕೊಡಲಿಕ್ಕೆ ಸ್ವಲ್ಪ ನಿಧಾನ ಆಗಿದ್ದರಿಂದ, ಬೆಳಿಗ್ಗೆಯಿಂದನೂ ಕಂಪ್ಲೇಂಟ್ ಕೊಡಲಿಕ್ಕೆ ಹೇಳಿದ್ವಿ. ಬಟ್ ನಿಧಾನ ಆಗಿದ್ದರಿಂದ ಸ್ವಲ್ಪ ಹೊತ್ತಿಂದ FIR ಆಗಿದೆ. ಹಾಗಾಗಿ ತನಿಖೆ ಶುರು ಮಾಡೋದು ಸ್ಪಾಟ್ ಮಾರ್ಜರ್ ಇರುತ್ತೆ.